ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲ ಟೈಲರ್ಗಳಿಗೆ ಯೂಸ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಬೀಡ್ ಎಲ್ಲ ಆಗಿರುವಂತಹ ಬ್ಲೌಸಸ್ನ ಸ್ಟಿಚ್ ಮಾಡಬೇಕು ಅಂದಾಗ ನಿಮಗೆ ಗೊತ್ತಿರುತ್ತೆ ಹೇಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಎಷ್ಟು ನೀಡಲ್ ಕಟ್ ಆಗ್ತಾ ಇರುತ್ತೆ ಅಂತ. ಸೊ ಆ ಥರದ್ದೆಲ್ಲ ಯೂಸ್ ಮಾಡಬೇಕು ಅಂದಾಗ ನೋಡಿ, ಈ ರೀತಿಯಾಗಿ ಒಂದು ಪ್ರೆಷರ್ ಫುಟ್ ಬಂದಿದೆ. ಇದನ್ನು ನೀವು ಯೂಸ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಈ ಥರ ಬೀಡ್ಗಳ ಮೇಲೆಲ್ಲ ಸ್ಟಿಚ್ ಮಾಡಿದ್ರು ನಿಮಗೆ ಬೀಡು ಕಟ್ ಆಗಲ್ಲ, ಹಾಗೆ ನೀಡಲ್ ಕೂಡ ಕಟ್ ಆಗಲ್ಲ. ಈ ಪಾಯಿಂಟ್ ಏನು ಬಂದಿದೆ ಇದು ಕರೆಕ್ಟಾಗಿ ನೀಡಲ್ ಹೋಗ್ತಾ ಇತ್ತು ಅಂದಾಗ ನಿಮಗೆ ಕರೆಕ್ಟಾಗಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಈ ಎಡ್ಜಸ್ಸಿಗೆ ನೀವು ಹೀಗೆ ಫೂಟ್ ಇದಾದರೆ ನಿಮಗೆ ಇಲ್ಲಿ ನೀಡಲು ಇದ್ರೊಳಗಡೆ ಬರೋದ್ರಿಂದ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆಯೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಥ್ರೆಡ್ ಪೈಪಿಂಗ್ ಮಾಡಬೇಕು ಅಂದಾಗೆಲ್ಲ ನಾವು ಇದು ನಾರ್ಮಲ್ ಫೂಟ್ ಬರುತ್ತೆ. ಈ ರೀತಿಯಾಗಿ ಬಂದಾಗ ನಾವು ಥ್ರೆಡ್ ಪೈಪಿಂಗ್ ಮಾಡಬೇಕು ಅಂದಾಗೆಲ್ಲ ಸಿಂಗಲ್ ಪ್ರೆಷರ್ ಫೂಟ್ಸ್ನ ತೊಗೊಂಡಿರ್ತೀವಿ ನಾವು, ರೈಟು ಲೆಫ್ಟು ಈ ರೀತಿಯಾಗಿ. ಅದು ಕೂಡ ಅವಾಗೆಲ್ಲ ನಾವು ಕೂಡ ಅದೇ ರೀತಿಯಾಗಿ ಟ್ರೈ ಮಾಡ್ತಾಯಿದ್ದೆ ನೋಡಿ, ಈ ಥರ ರೈಟ್ ಲೆಫ್ಟು ಈ ರೀತಿಯಾಗಿ ಸಿಂಗಲ್ ತೊಗೊತಾ ಇದ್ವಿ. ಈಗ ಏನು ಬಂದಿದೆ ಅಂದರೆ ನೋಡಿ, ಈ ರೀತಿಯಾಗಿ ಇದನ್ನ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಇದು ನಮಗೆ ನಾರ್ಮಲ್ ಬರುತ್ತೆ, ಸೆಂಟರ್ಗೆ ತೊಗೊಂಡ್ರೆ ಇದು ಲೆಫ್ಟು ಮತ್ತು ರೈಟಿಗೆ ಈ ರೀತಿಯಾಗಿ ಬಂದಿರುತ್ತೆ. ಸೊ ಇದನ್ನು ನೀವು ಹೀಗೆ ಪ್ರೆಷರ್ ಫುಟ್ಟನ್ನ ಅಡ್ಜಸ್ಟ್ ಮಾಡಿಕೊಂಡ್ರೆ ನಿಮಗೆ ಲೆಫ್ಟ್ ಆಗಲಿ ರೈಟ್ ಆಗಲಿ ನಿಮಗೆ ಥ್ರೆಡ್ ಪೈಪಿಂಗ್ ಕೂಡ ಮಾಡ್ಕೋಬೋದು. ಇದು ನಾರ್ಮಲ್ಲು. ಹಾಗೆಯೇ ನಾನು ಇವಾಗ ತೋರಿಸಿದ್ನಲ್ಲ, ಇದು ಬಂದು ನಿಮಗೆ ಈ ಥರ ಬೀಡ್ ವರ್ಕ್ಗೆಲ್ಲ ನೀವು ಸ್ಟಿಚ್ ಮಾಡೋದಕ್ಕೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ.